ಆಫ್ಟರ್ 2020 ಮೇಲ್ಗಡೆ ನೋಡ್ರೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಇದೆ. ಒಂದು ರೀಸನ್ ಏನಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಏನೋ ಹೃದಯಘಾತ ಅಂತ ಹೇಳ್ತೇವೆ, ಕಾರ್ಡಿಯಾಕ್ ಅರೆಸ್ಟಿಗೆ ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಇದರ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಸೊ ಹಾರ್ಟ್ ಅಟ್ಯಾಕ್ಗೆ ಈಗ ಪ್ರಿವೆನ್ಷನ್ ಏನು? ಆಲ್ಕೋಹಾಲಿಕ್ ಕಂಟೆಂಟ್ಸ್ ಯೂಶಲಿ ಯಂಗ್ಸ್ಟರ್ಸ್ಗೆ ಜಾಸ್ತಿ ತಗೊಳ್ತಾ ಇದ್ದಾರೆ. ಸೊ ಇವನ್ ಸ್ಮೋಕಿಂಗ್ ಅಂತ ಇರ್ಬೋದು, ಇದೆಲ್ಲ ಜಾಸ್ತಿ ತಗೊಳ್ತಾರೆ. ಸೊ ಇದೆಲ್ಲ ಒಂದು ಲೆವೆಲ್ ಆದ್ರೆ ಇದಕ್ಕಿಂತ ಮೇಲೆ ಇನ್ನೊಂದು ಲೆವೆಲ್ ಇದೆ. ಸೊ ಅದು ಅಟ್ಲೀಸ್ಟ್ ನಾವು 4 ಮಂತ್ಸ್ 6 ಮಂತ್ ಒನ್ಸ್ ಸಿಗಾದ್ರು ECG ಅನ್ನು ಚೆಕ್ ಮಾಡಿಸ್ಬೇಕು. ಸೊ ಅದ್ರ ಜೊತೆ ನಮಗೆ ಕ್ಯಾಲ್ಸಿಯಂ ಡೆಪೋಸಿಷನ್. ಸೊ ಜನರಿಗೆ ಹಾರ್ಟ್ ಹೆಲ್ತ್ ಇಟ್ಕೊಳ್ಬೇಕಾದ್ರೆ ಮೇನ್ ಆಗಿ 6 S ಅನ್ನ ನೆನ್ಪಿಟ್ಕೊಳ್ಬೇಕು. ಸೊ ಒಂದು ಮೇನ್ ಆಗಿ ಒಂದು ಸ್ಮೋಕಿಂಗ್, ಇನ್ನೊಂದು ಜನರಿಗೆ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅಂತ ಅನ್ನೋದು, ಇನ್ನೊಂದು ಅರೌಂಡ್ 7 to 8 hours ಸೌಂಡ್ ಸ್ಲೀಪ್ ಇರಬೇಕು. ಅದು ಪ್ರಾಪರ್ ಆಗಿ ಸರ್ಕೇಡಿಯನ್ ವಿದಮ್ಸ್ ಅಲ್ಲೇ ಮೇಂಟೈನ್ ಮಾಡ್ಬೇಕು. ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ನಾವು ತುಂಬಾ ಕೇಳ್ಪಟ್ಟಿದೀವಿ. ತುಂಬಾ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಇಂದ ತೀರೋಗ್ತಾ ಇದ್ದಾರೆ. ಸೊ ಇವಾಗ ಈ ವಿಡಿಯೋನಲ್ಲಿ ನಾವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋಣ, ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಆಕ್ಚುಲ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು, ಹೇಗೆ ನಾವು ಅದನ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನ ಕೇಳೋಣ. ಸೊ ಸರ್, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಏನಕ್ಕೆ ಇವಾಗ ಆಗ್ತಾ ಇದೆ? ಸೊ ಹೌದು, ಈಗ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಬರ್ತಾ ಇದೆ. ಸೊ ಒಂದು ಮುಂಚೆನೂ ಸೇಮ್ ಹಾರ್ಟ್ ಅಟ್ಯಾಕ್ಸ್ ಇತ್ತು. ಆಫ್ಟರ್ 2020 ಮೇಲ್ಗಡೆ ನೋಡ್ರೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಇದೆ. ಒಂದು ರೀಸನ್ ಏನಂತ ಹೇಳಿದ್ರೆ, ಒಂದು ಜನರಿಗೆ ಭಯ ಜಾಸ್ತಿ. ಸೊ ಹಾರ್ಟ್ ಅಂತ ಹೇಳಿ ಬೇರೆ ಏನೇ ಪ್ರಾಬ್ಲಮ್ ಅಂದಾಗ ಜನ ಹೆದರ್ಕೊಳ್ಳೋದಿಲ್ಲ, ಬಟ್ ಹಾರ್ಟ್ ಅಂದಾಗ ಅಯ್ಯೋ ನಾನು ಜನ ಯಾವ್ದಕ್ಕೆ ಹೆದರ್ಲಿಲ್ಲ ಅಂತ ಸಾವಿಗೆ ಹೆದರ್ತಾರೆ. ಸೊ ಅದಕ್ಕೆ ಒಂದು ಭಯ ಜಾಸ್ತಿ, ಅದ್ರ ಮೇಲೆ ಒಂದು ಭಯ ಪಟ್ಕೊಳ್ತಾರೆ. ಬಾಡಿಯಲ್ಲಿ ಆರ್ಗನ್ಸ್ ಕಂಪೇರ್ ಮಾಡಿದ್ರೆ 2 ಕಿವಿ ಇದೆ, 2 ಕಣ್ಣಿದೆ, ಎಲ್ಲ ಆರ್ಗನ್ಸ್ ಕೂಡ ಕಿಡ್ನಿ 2 ಇದೆ. ಸೊ ಎಲ್ಲ 2 ಇದೆ, ಬಟ್ ಹಾರ್ಟ್ ಮಾತ್ರ ಒಂದೇ ಇದೆ. ಸೊ ಅದಕ್ಕಂತಂದ್ರೆ ಹಾರ್ಟಿಗೆ ಮೇನ್ ಆಗಿ ಕಂಪ್ಲೀಟ್ ಆಗಿ ಹಾರ್ಟ್ನ ಫಂಕ್ಷನಾಲಿಟಿ ಅನ್ನೋದು ಎಲ್ಲ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ಕಂಪ್ಲೀಟ್ ಆಗಿ ಹಾರ್ಟ್ ವರ್ಕ್ ಮಾಡುತ್ತೆ. ಈ ಹಾರ್ಟ್ ವರ್ಕ್ ಆಗಬೇಕಾದ್ರೆ ಹಾರ್ಟಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಬೇಕು. ಸೊ ಹಾರ್ಟ್ ಯೂಶಲಿ ನಮ್ಮ ಕೈಯ ಗಾತ್ರ ಅಂತ ಹೇಳ್ತೇವೆ. ಸೊ ಈ ಹಾರ್ಟ್ನ ಈ ರೀತಿ ಹೊಡಿತಾ ಇರುವಾಗ ಸೊ ಯೂಶಲಿ ಹಾರ್ಟಿಗೆ ಕೂಡ ಸರ್ಕ್ಯುಲೇಷನ್ಸ್ ಇದೆ. ಈ ಬ್ಲಡ್ ಸರ್ಕ್ಯುಲೇಷನ್ಸ್ ಕೊಡೋದನ್ನ ಕೊರೋನರಿ ಆರ್ಟ್ರಿ ಅಂತ ಕರಿತೇವೆ. ಸೊ ಏನಾದರೂ ಬ್ಲಾಕೇಜಸ್ ಕೊರೋನರಿ ಆರ್ಟ್ರಿಗೆ ಬಂದಾಗ ಸೊ ಈ ಹಾರ್ಟ್ ಅಟ್ಯಾಕ್ ಅಂತ ಆಗುವಂಥದ್ದು. ಸೊ ಮೇನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ತುಂಬ ರೀಸನ್ಸ್ ಇದೆ. ಬೇಕಾದರೆ ಸ್ಟ್ರೆಸ್ ಅಂತ ಹೇಳ್ಬೋದು, ಇಲ್ಲಾಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಚೇಂಜ್ ಅಂತ ಹೇಳ್ಬೋದು, ಇಲ್ಲಾಂದರೆ ಕೊಲೆಸ್ಟ್ರಾಲ್ ಫಾರ್ಮೇಷನ್ಸ್ ಇರ್ಬೋದು, ಇಲ್ಲಾಂದರೆ ಕ್ಯಾಲ್ಸಿಯಂ ಡೆಪೋಸಿಷನ್ ಇರ್ಬೋದು, ಇಲ್ಲಾಂತ ಹೇಳಿದ್ರೆ ಅವರಿಗೆ ಹೈಪರ್ ಟೆನ್ಷನ್ ಅಂದರೆ ಆ್ಯಕ್ಚುಲಿ ಹೈ BP ಇರೋದ್ರಿಂದ ಕೂಡ ಬ್ಲಾಕ್ಸ್ ಆಗುವಂಥ ತುಂಬ ಕಂಡೀಷನ್ಸು ಈ ಹಾರ್ಟ್ ಅಟ್ಯಾಕಿಗೆ ಇರುವಂಥದ್ದು. ಸೊ ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟು ಒಂದೇನಾ? ಇದು ಎರಡರದ್ದು ಡಿಫ್ರೆನ್ಸ್ ಇದ್ರೆ ಸಿಂಪ್ಟಮ್ಸ್ ಏನು, ಹೇಗೆ ಗೊತ್ತಾಗುತ್ತೆ? ಜನರಿಗೆ ಮಿಸ್ಅಂಡರ್ಸ್ಟ್ಯಾಂಡರ್ಸ್ ಇರೋದಂಥದ್ದು ಏನಂತ ಹೇಳಿದ್ರೆ, ಒಂದು ಕಾರ್ಡಿಯಾಕ್ ಅರೆಸ್ಟು ಮತ್ತು ಇನ್ನೊಂದು ಹಾರ್ಟ್ ಅಟ್ಯಾಕು. ಸೊ ಅಂತ ಹೇಳಿದ್ರೆ ಒಂದು ಹೃದಯಘಾತ ಮತ್ತೊಂದು ಹೃದಯ ಸ್ತಂಭನ ಅಂತ. ಹಾರ್ಟ್ ಅಟ್ಯಾಕ್ ಏನೋ ಹೃದಯಘಾತ ಅಂತ ಹೇಳ್ತೇವೆ, ಕಾರ್ಡಿಯಾಕ್ ಅರೆಸ್ಟಿಗೆ ಹೃದಯ ಸ್ತಂಭನ ಅಂತ ಹೇಳ್ತೇವೆ. ಇದರ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟಿಗೆ ಒಂದು ಕಾರಣ, ಬಟ್ ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನ ಅಂದರೆ ಕಂಪ್ಲೀಟ್ ಆಗಿ ಕಾರ್ಡಿಯಾಕ್ ಫಂಕ್ಷನ್ ನಿಂತೋಗುವಂಥದ್ದು. ಸೊ ಎಲ್ಲರಿಗೂ ಗೊತ್ತಿದೆ ಹಾರ್ಟಿಗೆ ಎಲೆಕ್ಟ್ರಿಕಲ್ ಫಂಕ್ಷನ್ಸ್ ಕೂಡ ಇದೆ. ಸೊ ನಾವು ECG ಅಂತ ಏನು ಹೇಳ್ತೇವೆ, ECGಯಲ್ಲಿ ನಮ್ಗೆ ಅದರದ್ದು ಎಲೆಕ್ಟ್ರಿಕ್ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಅದಕ್ಕೆ ನಾವು ಏನಾದರೂ ಪ್ರಾಬ್ಲಮ್ ಇದ್ದಾಗ ECG ಮಾಡಿಸ್ಬೇಕಂತ ಹೇಳೋದು ಅದಕ್ಕೆ. ಸೊ ಏನಾದರೂ ಚೇಂಜಸ್ ಇದ್ದರೆ ನಮಗೆ ಗೊತ್ತಾಗುವಂಥದ್ದು ಅಂತೇಳಿ. ಸೊ ಹಾರ್ಟ್ ಅಟ್ಯಾಕ್ ನಾವು ಮುಂಚೆ ಏನು ಹೇಳ್ದಂಗೆ ಹಾರ್ಟಿಗೆ ಸಪ್ಲೈ ಮಾಡುವ ಆರ್ಟ್ರೀಸಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಮೇನ್ ಆಗಿ ಕೊರೋನರಿ ಆರ್ಟ್ರಿ, ಆಂಟೀರಿಯರ್ ಕೊರೋನರಿ ಆರ್ಟ್ರಿ ಮತ್ತು ಪೋಸ್ಟೀರಿಯರ್ ಕೊರೋನರಿ ಆರ್ಟ್ರಿ ಅಂತ ಯಾವ ಥರ ಡಿವೈಡ್ ಆಗಿದೆಯೋ ಅದರಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದಾಗ ಕಂಪ್ಲೀಟ್ ಆಗಿ ಆರ್ಟ್ರೀಸ್ ಕಂಪ್ಲೀಟ್ ಆಗಿ ಬ್ಲಾಕೇಜಸ್ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಅದೇ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬಂದಾಗ ಕಂಪ್ಲೀಟ್ ಹಾರ್ಟ್ ಇದು ಫಂಕ್ಷನಾಲಿಟಿನೇ ನಿಂತೋಗುವಂಥದ್ದು, ಎಲೆಕ್ಟ್ರಿಕ್ ಫಂಕ್ಷನ್ಸ್ ಕಂಪ್ಲೀಟ್ ಆಗಿ ನಿಂತೋದಾಗ ಸೊ ಆಗುವಂಥದ್ದು. ಹಾರ್ಟ್ ಅಟ್ಯಾಕಲ್ಲಿ ನಿಮಗೆ 2 ಸೈನ್ಸ್ ಮತ್ತು ಸಿಂಪ್ಟಮ್ಸು ಕೆಲವೊಂದ್ಸತಿ ಎರಡಕ್ಕೂ ಕೂಡ ಪ್ರಾಪರ್ ಆಗಿ ಸೇಮ್ ಥರ ಇದೆ. ಮೇ ಬಿ ಗ್ಯಾಸ್ಟ್ರಿಕ್ ಪೇನ್ ಅಂತ ಏನು ಹೇಳ್ತೇವೆ ಕೆಲವೊಂದ್ಸತಿ ಅದಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಚೆಸ್ಟ್ ಪೇನ್ ಅಂತ ಹೇಳ್ಬೋದು. ಸೊ ಕೆಲವೊಂದ್ಸತಿ ಏನೂ ಗೊತ್ತಿಲ್ಲದೇನೆ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದೇ ಇರುತ್ತೆ. ಬಟ್ ಮೇನ್ ವೇರಿಯೇಷನ್ಸು ಜನರಿಗೆ ಏನಂತೇಳಿ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಅಂತ ಸೇಮ್ ಅಂತ ತಿಳ್ಕೊಂಡಿದ್ದಾರೆ. ಮೇನಾಗಿ ತಿಳ್ಕೊಬೇಕಂದ್ರೆ ಎರಡೂ ಕೂಡ ಬೇರೆ ಬೇರೆ ವ್ಯತ್ಯಾಸ ಇದೆ. ಸಿಂಪ್ಟಮ್ಸು ನಾನು ಜನರಲ್ ಹೇಳಿದಾಗೆ ಚೆಸ್ಟ್ ಪೇನ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಅಪ್ಪರ್ ಬ್ಯಾಕಲ್ಲಿ ಕೂಡ ಪೇನ್ ಇರುತ್ತೆ, ಕೆಲವರಿಗೆ ರೇಡಿಯೇಟಿಂಗ್ ಪೇನ್ ಟುವರ್ಡ್ಸ್ ದಿ ಶೋಲ್ಡರ್ ಜಾಯಿಂಟ್ಸ್ ತನಕ ಕಂಪ್ಲೀಟ್ ಆಗಿ ರೇಡಿಯೇಟಿಂಗ್ ಪೇನ್ ಇರುತ್ತೆ. ಸೊ ಇಲ್ಲ ಅಂತ ಹೇಳಿದರೆ ಅವರಿಗೆ ಒಂದು ಗ್ಯಾಸ್ಟ್ರಿಕ್ ಆಗುವಂಥ ಒಂದು ಫೀಲ್ ಇರುತ್ತೆ, ಅಬ್ಡಾಮೆನ್ ಪೇನ್ಸ್ ಇರುತ್ತೆ. ಇದೆಲ್ಲ ನಾರ್ಮಲ್ ಆಗಿರೋ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು. ಸೊ ಅದನ್ನ ಬೇಸ್ನಲ್ಲಿ ನೋಡಿಕೊಂಡು ನಾವು ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕು ಕಾರ್ಡಿಯಾಕ್ ಅರೆಸ್ಟಿಗೆ ಒಂದು ಕಾರಣ ಅಷ್ಟೇ. ಸೊ ಬೇರೆ ತುಂಬ ರೀತಿಯಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ, ಮೇ ಬಿ ಬ್ಯಾಕ್ಟೀರಿಯಲ್ ಹೈ ಇನ್ಫೆಕ್ಷನ್ಸ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ, ಹೆಮೊರೇಜಸ್ ಆದಾಗ, ಏನಾದರೂ ನಾವು ಆಕ್ಸಿಡೆಂಟ್ಸ್ ಆದಾಗ, ಹೆವಿ ಬ್ಲೀಡಿಂಗ್ ಆದಾಗ ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಹಾರ್ಟ್ ಅಟ್ಯಾಕು ಒಂದು ಕಾರಣ, ಕಾರ್ಡಿಯಾಕ್ ಅರೆಸ್ಟಿಗೆ ಕಾರಣ ಒಂದು ಹಾರ್ಟ್ ಅಟ್ಯಾಕ್ ಅಷ್ಟೇ. ಸೊ ಇವಾಗ ಈ ನಡುವೆ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅದು ಏನಕ್ಕೆ? ಮತ್ತೆ ಹೆಲ್ತಿ ಹಾರ್ಟ್ ಇದೆ ಅಂತ ಹೇಗೆ ಟೆಸ್ಟ್ ಮಾಡೋದು? ಮುಂಚೆ ಎಲ್ಲ ಹಾರ್ಟ್ ಅಟ್ಯಾಕ್ ಅಬವ್ 40 ಇಲ್ಲಾಂದ್ರೆ 45 ಇಲ್ಲಾಂದ್ರೆ 50 ಅಬವ್ ಇದ್ದವ್ರಿಗೆ ಮಾತ್ರ ಬರ್ತಾ ಇತ್ತು. ಅವ್ರದ್ದು ಕಾರ್ಡಿಯಾಕ್ ಫಂಕ್ಷನ್ಸ್ ಅಲ್ಲ, ಓವರಾಲ್ ಆಗಿ ಬಾಡಿ ಇಮ್ಯುನಿಟಿದು ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಎಲ್ಲ ಏನು ಚೇಂಜಸ್ ಇತ್ತು ಅದೆಲ್ಲ ಅಬವ್ 40 ಮೇಲೆ ಇಲ್ಲಾಂದ್ರೆ ಅಬವ್ 50 ಮೇಲೆ ಬರ್ತಾ ಇತ್ತು. ಬಟ್ ಈಗ ಏನಂತ ಹೇಳಿದ್ರೆ ಜನರಿಗೆ ಲೈಫ್ ಸ್ಟೈಲ್ಸ್ ಚೇಂಜ್ ಆಗಿದೆ, ಜನರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಜನರೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಚೇಂಜ್ ಆಗಿದೆ, ಮತ್ತೆ ಆಲ್ಕೋಹಾಲಿಕ್ ಕಂಟೆಂಟ್ಸ್ ಯೂಶಲಿ ಯಂಗ್ಸ್ಟರ್ಸ್ಗೆ ಜಾಸ್ತಿ ತಗೊಳ್ತಾ ಇದ್ದಾರೆ. ಸೊ ಇವನ್ ಸ್ಮೋಕಿಂಗ್ ಅಂತ ಇರ್ಬೋದು, ಇದೆಲ್ಲ ಜಾಸ್ತಿ ತಗೊಳ್ತಾರೆ. ಸೊ ಇದೆಲ್ಲ ಒಂದು ಲೆವೆಲ್ ಆದರೆ ಇದಕ್ಕಿಂತ ಮೇಲೆ ಇನ್ನೊಂದು ಲೆವೆಲ್ ಇದೆ. ಸೊ ಅದು ಸ್ಟ್ರೆಸ್ ಲೆವೆಲ್. ಸೊ ಜನರಿಗೆ ಮುಂಚೆ ಸ್ಟ್ರೆಸ್ ಇದ್ರೆ ಅದನ್ನು ಹೇಗೆ ಅವ್ರಿಗೆ ಮ್ಯಾನೇಜ್ ಮಾಡಬೇಕಂತ ಗೊತ್ತಿತ್ತು,
ಬಟ್ ಈಗ ಜನರಿಗೆ ಸ್ಟ್ರೆಸ್ ಲೆವೆಲನ್ನು ಮ್ಯಾನೇಜ್ ಮಾಡೋ ಗೊತ್ತಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ಟ್ರೆಸ್ಸನ್ನು ಜಾಸ್ತಿ ತಗೊಳ್ತಿರೋದು ಮತ್ತು ಸ್ಟ್ರೆಸ್ಸಿಂದ ಆಗಿರುವಂಥ ಭಯ. ಸೊ ಇದು ಮೇನ್ ಆಗಿ ಯಂಗ್ಸ್ಟರ್ಸಲ್ಲಿ ಕಾಡ್ತಾ ಇರೋದು, ಮತ್ತು ಅವರ ಲೈಫ್ ಸ್ಟೈಲ್ಸು ಇದಿಷ್ಟು ಇರೋದ್ರಿಂದ ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಜನರಿಗೆ ಹೆದರಿಕೆ, ಹಾರ್ಟ್ ಅಟ್ಯಾಕ್ ಈಗ ನೋಡಿ ಯಾರಿಗಾರು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಬಂತು ಅಂದಾಗ, ಸೊ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗ ಹಾರ್ಟ್ ಅಟ್ಯಾಕ್ ಅಂದ್ಕೊಳ್ಳಿ, ನಾವು ಬಾಕಿ ಫ್ಯಾಮಿಲಿ ಅದರ್ ಮೆಂಬರ್ಸ್ ಯಾರು ಇರ್ತಾರೆ ಅವ್ರಿಗೆ ಕೂಡ ಹೆದರಿಕೆ ಆಗಿರುತ್ತೆ. ಸೊ ಕೆಲವರು ಅದೇ ಶಾಕಲ್ಲೇ ಹೆದರ್ಕೊಂಡು ವಾಪಸ್ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಲ್ಲಾಂದ್ರೆ ಯಾರು ಡೆತ್ ಆಯಿತು ಅಂದ್ಕೊಳ್ಳಿ, ಕೆಲವರು ಅದನ್ನು ತುಂಬ ಇದು ಮಾಡ್ಕೊಂಡಾಗ ಸೊ ಏನಾಗುತ್ತೆ, ಸೊ ಸ್ಟ್ರೆಸ್ ತಗೊಂಡಾಗ ಏನಾಗುತ್ತೆ, ಬಾಡಿಯಲ್ಲಿ ಹಾರ್ಮೋನಲ್ ಅಡ್ರಿನಲಿನ್ ಚೇಂಜಸ್ ಆಗುತ್ತೆ, ಸೆರೋಟೋನಿನ್ ಚೇಂಜಸ್ ಆಗುತ್ತೆ, ಇಲ್ಲಾಂದ್ರೆ ಮೆಲಟೋನಿನ್ ಚೇಂಜಸ್ ಆಗುತ್ತೆ. ಎವ್ರಿ ಹಾರ್ಮೋನಲ್ಸ್ ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಮೇಲೆ ನಮಗೆ ಅದನ್ನು ಫಸ್ಟ್ ಆಗಿ ಆಕ್ಷನ್ಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಅದು ಇಂಡಿಕೇಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಹಾರ್ಟಿಗೆ ಫಂಕ್ಷನಾಲಿಟಿ ಜಾಸ್ತಿ ಬೀಳ್ತಾ ಇದೆ ಅಂತ ಅನ್ನುವಂಥ. ಸೊ ಇನ್ನೊಂದು ಕೇಳಿದ್ರಿ ನೀವು ಏನಂತ ಹೇಳಿದ್ರೆ ಹಾರ್ಟ್ ಹೆಲ್ತ್ ಚೆನ್ನಾಗಿದೆ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡೋದಂತ. ಸೊ ಈ ಮೇನ್ ಆಗಿ ಈಗ ಪ್ರೆಸೆಂಟ್ಲಿ ಕಂಡೀಷನ್ಸ್ ಅಲ್ಲಿ ಈಗ ನೋಡೋದಂದ್ರೆ ಹಾರ್ಟ್ ಹೆಲ್ತ್ ಹೇಗಿದೆ ಅಂತಂದ್ರೆ, ಒಂದು ಪ್ರಾಪರ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದನ್ನ ಫಸ್ಟ್ ನಾವು ಗುರುತಿಸ್ಕೊಳ್ಬೇಕು. ಸೊ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ದು ಲೈಫ್ ಸ್ಟೈಲ್ ಹೇಗಿದೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿದೆ ಅನ್ನೋ ಚೇಂಜಸ್ ಇದು ನೋಡ್ಕೋಬೇಕು. ಮತ್ತೆ ಇನ್ನೊಂದು ಅಟ್ಲೀಸ್ಟ್ ನಾವು 4 months 6 months ಒನ್ಸ್ ಸಿಗಾದ್ರು ECG ಅನ್ನು ಚೆಕ್ ಮಾಡಿಸ್ಬೇಕು. ECG ಏನಂತ ಹೇಳಿಲ್ಲ, ಅದು ನಮ್ಮ ಎಲೆಕ್ಟ್ರಿಕಲ್ ರಿದಮ್ಸ್ ಅನ್ನ ನೋಡ್ಕೊಳ್ಳುತ್ತೆ. ಸೊ ಅದ್ರ ಜೊತೆ ನಮಗೆ ಕ್ಯಾಲ್ಸಿಯಂ ಡೆಪೋಸಿಷನ್ಸ್ ಏನಾದರೂ ಹಾರ್ಟಲ್ಲಿ ಇದೆಯಾ ಅಂತೇಳಿ ಒಂದ್ಸತಿ ಚೆಕ್ ಮಾಡಿಸ್ಕೋಬಹುದು. ಇಲ್ಲಾಂದ್ರೆ 2D ಎಕೋ ಅಂತ ಒಂದು ಟೆಸ್ಟ್ ಇದೆ, ಅದನ್ನ ಕೂಡ ನೋಡ್ಕೋಬಹುದು. ಸೊ ಇದೆಲ್ಲ ಮೇನ್ ಆಗಿ ಬೇಕಾಗಿರುವಂಥ ಒಂದು ಲ್ಯಾಬೊರೇಟರಿ ಟೆಸ್ಟ್ಗಳು. ಸೊ ನಮ್ದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಹಾಗೆ ನೋಡಬೇಕು, ಲಿಪಿಡ್ ಪ್ರೊಫೈಲ್ ಕೊಲೆಸ್ಟ್ರಾಲ್ಸ್ ಹೈ ಇದೆಯಾ ಲೋ ಇದೆಯಾ, ಇಲ್ಲಾಂದ್ರೆ ಅದು ಎಷ್ಟು ರೇಂಜಲ್ಲಿ ಇದೆ ಅಂತ ನೋಡ್ಕೋಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಸೊ ಜನರಿಗೆ ಹಾರ್ಟ್ ಹೆಲ್ತ್ ಇಟ್ಕೊಳ್ಬೇಕಾದ್ರೆ ಮೇನ್ ಆಗಿ 6S ಅನ್ನ ನೆನ್ಪಿಟ್ಕೊಳ್ಬೇಕು. ಸೊ ಒಂದು ಮೇನ್ ಆಗಿ ಒಂದು ಸ್ಮೋಕಿಂಗ್ ಜನ ಮಾಡ್ತಾ ಇದ್ದಾರಾ ಇಲ್ವಾ ಅದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕು. ಇನ್ನೊಂದು ಜನರಿಗೆ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅಂತ ಅನ್ನೋದು, ಇನ್ನೊಂದು ಅವ್ರದ್ದು ಸೆಡೆಂಟರಿ ಆಕ್ಟಿವಿಟಿ ಹೇಗಿದೆ ಅನ್ನುವಂಥದ್ದು, ಸೊ ಮತ್ತೆ ಇನ್ನೊಂದು ಅವರ ಸ್ಲೀಪ್ ಹೇಗಿದೆ ಅನ್ನುವಂಥದ್ದು, ಮತ್ತೆ ಇನ್ನೊಂದು ಸಾಲ್ಟ್ ಮತ್ತೆ ಶುಗರ್ ಕಂಟೆಂಟ್ ಇಂಟೇಕ್ ಹೇಗಿದೆ ಅಂತ ನೋಡ್ಕೊಳ್ಳುವಂಥದ್ದು. ಸೊ ಇಷ್ಟು ಮೇನ್ 6S ನಾನು ಏನು ಹೇಳಿದ್ದೆ ಅದನ್ನ ಕಂಪ್ಲೀಟ್ ಆಗಿ ನನ್ನ ನಾರ್ಮಲ್ ಆಗಿ ನೋಡ್ತಾ ಇದ್ರೆ ನಾವು ಕಾರ್ಡಿಯಾಕ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುವಂತ ಒಂದು 6 ಸೀಕ್ರೆಟ್ಸ್ ಅದು. ಸೊ ಹಾರ್ಟ್ ಅಟ್ಯಾಕ್ಗೆ ಈಗ ಪ್ರಿವೆನ್ಷನ್ ಏನು, ಮತ್ತೆ ಏನ್ ಲೈಫಲ್ಲಿ ಚೇಂಜ್ ಮಾಡ್ಬೋದು ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಮಾಡೋದಕ್ಕೆ? ಸೊ ಹಾರ್ಟ್ ಅಟ್ಯಾಕ್ ಅಂದಾಗ ಜನ ಹೆದರ್ಕೊಳ್ಳುವಂತ ಜಾಸ್ತಿ. ಸೊ ಅದಕ್ಕೆ ಹೆದರ್ಕೊಳ್ಳುವಂಥದ್ದು ಅದು ಅವಶ್ಯಕತೆ ಇಲ್ಲ. ಜನರಿಗೆ ಅದರ ಬಗ್ಗೆ ಒಂದು ಜಸ್ಟ್ ಒಂದು ಅವೇರ್ನೆಸ್ ಇದ್ರೆ ಸಾಕು. ಒಂದು ಮೇನ್ ಆಗಿ ಟ್ರೀಟ್ಮೆಂಟ್ ಮಾಡುವಂಥದ್ದಂದ್ರೆ ಹಾರ್ಟ್ ಅಟ್ಯಾಕ್ ಬಂದಾಗ ಯೂಶಲಿ ಬ್ಲಡ್ ಥಿನ್ನರ್ಸ್ ಆಸ್ಪಿರಿನ್ಸ್ ಕೊಡ್ತಾರೆ. ಯೂಶಲಿ ನಾವು ಹೇಳೋದಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬರಾದ್ರೂ ಒಂದು ಅಟ್ಲೀಸ್ಟ್ ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೇದು. ಸೊ ಅದ್ರ ಜೊತೆ ಏನಂತ ಹೇಳಿದ್ರೆ ನಮ್ಮ ಪ್ರಾಪರ್ ಆಗಿರುವ ಹೆಲ್ದಿ ಪ್ರಾಕ್ಟೀಸಸ್, ಹೆಲ್ದಿ ಲೈಫ್ ಸ್ಟೈಲ್ಸ್ ಎಲ್ಲ ಲೀಡ್ ಮಾಡುವಂಥದ್ದು ಮೇನ್ ಥಿಂಗ್. ಅಂದ್ರೆ ಪ್ರಾಪರ್ ಆಗಿ ಸ್ಲೀಪ್, ಯಾಕಂದ್ರೆ ಅಲ್ಲಿಂದ ಶುರು ಮಾಡ್ತೇನೆ. ನಾರ್ಮಲ್ ಸ್ಲೀಪ್ ಮುಗಿಸ್ಕೊಂಡೆ ನಾವು ಮಾರ್ನಿಂಗ್ ಎಲ್ಲ ಡೈಲಿ ನಮ್ಮದು ವರ್ಕ್ ಶುರು ಮಾಡ್ತೇವೆ. ಸೊ ನಮ್ಮದು ಫಸ್ಟ್ ಸ್ಲೀಪ್ ಅವರ್ಸ್ ಚೆನ್ನಾಗಿರಬೇಕು, ಅರೌಂಡ್ 7 to 8 hours ಸೌಂಡ್ ಸ್ಲೀಪ್ ಇರಬೇಕು. ಅದು ಪ್ರಾಪರ್ ಆಗಿ ಸರ್ಕೇಡಿಯನ್ ರಿದಮ್ಸ್ ಅಲ್ಲೇ ಪ್ರಾಪರ್ ಟೈಮಿಗೆ ಮಾಡ್ತಾ ಇರುವಂಥ ಅದೇ ಒಂದು ರಿದಮ್ ಅನ್ನ ಮೇಂಟೈನ್ ಮಾಡಬೇಕು. ಯಾಕಂದ್ರೆ 5 days ಒಂದು ಮಾಡ್ಕೊಂಡು ವೀಕೆಂಡಲ್ಲಿ ಮತ್ತೆ ನಿಮ್ಮ ಸ್ಲೀಪ್ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದಲ್ಲ. ಸೊ ಅದೇ ರೀತಿ ಪ್ರಾಪರ್ ಆಗಿಲ್ಲ ಫಿಸಿಕಲ್ ಆಕ್ಟಿವಿಟೀಸ್, ಅಂದ್ರೆ ಹೈ ಇಂಟೆನ್ಸಿವ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತಿಲ್ಲ, ಅಟ್ಲೀಸ್ಟ್ ವಾಕಿಂಗ್ ಇಸ್ ದ ಬೆಸ್ಟ್ ಥಿಂಗ್ ಫಾರ್ ದಿ ಕಾರ್ಡಿಯೋ ಥಿಂಗ್ಸ್. ಅಂದ್ರೆ ಏನೇ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ವಾಕಿಂಗ್ ತುಂಬಾ ಒಳ್ಳೇದು. ವಾಕಿಂಗ್, ಯೋಗನ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಎನಿಥಿಂಗ್ ಮಾಡಿ, ಬಟ್ ಫಿಸಿಕಲ್ ಆಗಿ ನಮ್ಮ ಬಾಡಿ ಶಾರೀರಿಕವಾಗಿ ಸ್ವಲ್ಪ ಮೂವ್ಮೆಂಟ್ಸ್ ಆಗಬೇಕಷ್ಟೇ. ಸೊ ಅದಾದ ನಂತರ ಪ್ರಾಪರ್ ಆಗಿ ಮೆಂಟಲ್ ಹೆಲ್ತ್ ಬಂದಾಗ ಪ್ರಾಪರ್ ಪ್ರಾಣಾಯಾಮ ಪ್ರಾಕ್ಟೀಸು, ಪ್ರಾಪರ್ ಬ್ರೀದಿಂಗ್ ಪ್ರಾಕ್ಟೀಸಸ್. ಯಾಕಂದ್ರೆ ಬ್ರೀದಿಂಗ್ ಮತ್ತೆ ಹಾರ್ಟ್ ಆಲ್ವೇಸ್ ಕೋರಿಲೇಷನ್ಸ್ ಇದೆ. ಯಾಕಂದ್ರೆ ಲಂಗ್ಸ್ ಹೇಗಿದೆ ಬ್ರೀದಿಂಗಿಗೆ, ಅದ್ರ ಪಕ್ಕನೆ ಹಾರ್ಟ್ ಇದೆ. ಆವಾಗ ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್, ಸೊ ಯಾವಾಗ ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾ ಇರುತ್ತೋ ಆಗ ಕೂಡ ಹಾರ್ಟಿಗೆ ಕೂಡ ಅಷ್ಟೇ ಆಗ ಬೀಳೋ ಪ್ರೆಷರ್ಸ್ ಎಷ್ಟು ಕಮ್ಮಿ ಆಗಿರುತ್ತೆ. ಸೊ ಅದೊಂದು. ಮತ್ತೊಂದು ಪ್ರಾಪರ್ ಆಗಿರುವ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಒಂದು ಫುಡ್ ಇಂಟೇಕು. ಸೊ ಬೇರೆ ಫಾಸ್ಟ್ ಫುಡ್ ಆಗಲಿ ಅಂತ ಬೇರೆ ಫುಡ್ ಅನ್ನು ತಗೊಳ್ಳುವಂಥದ್ದು, ನ್ಯಾಚುರಲ್ ಆಗಿ ಬರೋ ಫುಡ್ ಅನ್ನ ಪ್ರಾಪರ್ ಆಗಿ ಸಮ ಪ್ರಮಾಣದಲ್ಲೇ ತಗೊಳ್ಳುವಂಥದ್ದು. ಹೈ ಪ್ರೋಟೀನ್ಸು ತಗೊಳ್ಳುವಂಥದ್ದಲ್ಲ, ಹೈ ಕಾರ್ಬೋಹೈಡ್ರೇಟ್ಸು ಅಲ್ಲ, ಅದಕ್ಕೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಇದೆ. ಸೊ ಅದರದೊಂದು ಈಕ್ವಲ್ ರೇಂಜ್ ಅಂತ ಇದೆ. ಸೊ ಇಷ್ಟು ಬಾಡಿಗೆ ಇಷ್ಟು ಪ್ರೋಟೀನ್ಸ್ ಬೇಕು, ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಅದನ್ನೇ ಮಾತ್ರ. ಅಂದರೆ ಯೂಶಲಿ ಈಗ ಮಾಡೋ ಮಿಸ್ಟೇಕ್ ಏನಂದರೆ ಕೆಲವರು ಜಿಮ್ ಟ್ರೈನರ್ಸ್ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋರು ಸೊ ಹೈ ಪ್ರೋಟೀನ್ಸನ್ನು ಅಟ್ ಎ ಟೈಮ್ ತುಂಬ ಕನ್ಸಂಪ್ಷನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ರಾಂಗ್ ಥಿಂಗು. ಬಾಡಿಯಲ್ಲಿ ಅದರದ್ದೊಂದು ಪ್ರಾಪರ್ ಆಗಿರೋ ಫೈಬರ್ಸು, ಕಾರ್ಬೋಹೈಡ್ರೇಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಟ್ರಿಬ್ಯೂಷನ್ಸ್ ಆದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಪ್ರಾಪರ್ ಆಗಿ ಒಂದು ಈಕ್ವಲ್ ರೇಂಜಿಗೆ ಮಾಡೋದು. ಯಾವುದೋ ಕೂಡ ಹೈ ಅಂತ ತಗೊಂಡು ಹೋಗಬಾರ್ದು, ಯಾವುದನ್ನು ಕೂಡ ಕಮ್ಮಿ ಅಂತ ತಗೊಂಡು ಹೋಗಬಾರ್ದು. ಅದು ಮತ್ತೆ ಇನ್ನೊಂದು ಪ್ರಾಪರ್ ಆಗಿ ವಾಟರ್ ಇಂಟೇಕು. ಸೊ ಯೂಶಲಿ ವಾಟರ್ ಕೂಡ ಅಷ್ಟೇ, ನೀರು ಕೂಡ ಕಮ್ಮಿ ಜನ ತಗೊಳ್ಳೋದು ತುಂಬ ಕಡಿಮೆ. ಸೊ ನೀರು ಕೂಡ ಪ್ರಾಪರ್ ಆಗಿ ಕನ್ಸಂಪ್ಷನ್ಸ್ ಮಾಡ್ತಾ ಇದ್ರೆ ನಮಗೆ ಏನು ಪ್ರಾಬ್ಲಮ್ಸ್ ಇರುವಂಥದ್ದಿಲ್ಲ. ಹಾರ್ಟು ಆ್ಯಕ್ಚುಲಿ ಬೇರೆ ಅಷ್ಟು ಬೇಗ ನಮಗೇನು ತೊಂದರೆ ಆಗೋದಿಲ್ಲ. ನಮ್ಮ ಬಾಡಿಯಲ್ಲಿ ಅಷ್ಟು ಇನ್ಫ್ಲಮೇಷನ್ಸು, ಅಷ್ಟು ಹೈ ಲೆವೆಲಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ಹಾರ್ಟು ಪ್ರಾಬ್ಲಮ್ಸ್ ಬರೋದು. ಯಾಕಂದರೆ ಹಾರ್ಟ್ ಅಷ್ಟು ಸೇಫ್ ಆಗಿದೆ. ಸೊ ಯೂಶಲಿ ಕವರ್ ಮಾಡಿದ ಕಂಪ್ಲೀಟ್ ರಿಬ್ಸಿನ ಒಳಗಡೆ ಲಂಗ್ಸಿನ ಮಧ್ಯದಲ್ಲಿ ಹಾರ್ಟು ಹೊರಗಡೆಯಿಂದ ಅಷ್ಟು ಸೇಫ್ ಆಗಿದೆ. ಸೊ ಒಳಗಡೆಯಿಂದ ಸೇಫ್ ಮಾಡ್ಕೊಳ್ಳುವಂಥದ್ದು ನಾವು ಮಾಡುವಂಥ ಒಂದು ಪ್ರಾಪರ್ ಹ್ಯಾಬಿಟ್ಸು, ಪ್ರಾಪರ್ ಲೈಫ್ ಸ್ಟೈಲ್ಸಿಂದ ಮಾತ್ರ ಹಾರ್ಟ್ ಹೆಲ್ತನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಸೊ ನೋಡಿದ್ವಲ್ಲ, ಇವಾಗ ಹಾರ್ಟ್ ಅಟ್ಯಾಕ್ ರೀಸೆಂಟ್ ಇವೆಂಟ್ಸ್ ಗಮನದಲ್ಲಿ ಇಟ್ಕೊಂಡು ಈ ತರ ಬೇಸಿಕ್ ಕ್ವೆಶನ್ಸ್ ಎಲ್ಲ ಡಾಕ್ಟರ್ ಆನ್ಸರ್ ಮಾಡಿದ್ದಾರೆ. ಇನ್ನೇನಾದ್ರೂ ಇದರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದು ಕ್ವೆಶನ್ಸ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕ್ಬೋದು. ಹಾಗೆ ನಾವು ಮುಂದಿನ ವಿಡಿಯೋನಲ್ಲಿ ಅದನ್ನ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.